ಮತ್ತೆ ಎಚ್ಚರಾಗಿದ್ರು ಅಷ್ಟು ಬೇಗ ಮಲಗ್ಬಿಟ್ರ? ಭೂಮಿಕಾ ಹೇಳ್ರಿ, ಎಷ್ಟು ನಾಟಕ ಮಾಡ್ತೀರಿ? ಇಷ್ಟು ತನಕ ಎದ್ದಿದ್ರಿ? ನಿದ್ದೆ ಮಾಡೋ ಮುಂಚಿನ ತನಕ ಚೆನ್ನಾಗೇ ಇದ್ರಲ್ರಿ. ಏನಾಯ್ತು ಇದಕ್ಕಿದ್ದಾಗ? ನೋಡಿ, ನನ್ನಿಂದ ಏನೋ ಮಿಸ್ಟೇಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಬಾಯ್ ಬಿಟ್ಟು ಹೇಳಿದ್ರೆ ತಾನು ನಂಗೆ ಗೊತ್ತಾಗೋದು. ನಾನು ಹೇಳಿದ್ರೆ ನಾನು ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ಗೊತ್ತಾಗಲ್ವಾ? ಗೊತ್ತಾಗಿದ್ರೆ ನಾನು ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೆ? ಇದೆಲ್ಲ ಆಗಿರೋದು ನಿಮ್ಮಿಂದ. ನಾನೇನು ಮಾಡಿದೆ? ಲಚ್ಚಿ ಬಂದಾಗ್ಲಿಂದ ನೀವು ನನ್ನನ್ನು ಇಗ್ನೋರ್ ಮಾಡ್ತಿದ್ದೀರಾ. ನಾನು ಲೆಕ್ಕಕ್ಕೆ ಇಲ್ಲಲ್ಲ ನಿಮಗೆ, ಟೈಮೇ ಕೊಡ್ತಿಲ್ಲ ನೀವು. ಓ, ಇದ ವಿಷಯ. ಲಚ್ಚಿ ಬಂದು ಅಂತ ನಾನು ಯಾಕ್ರಿ ನಿಮ್ಮನ್ನು ದೂರ ಮಾಡಲಿ? ಅಲ್ರಿ, ಟೀಚರ್ ಆಗಿದ್ಕೊಂಡು ಸ್ಟೂಡೆಂಟ್ ಥರ ಯೋಚನೆ ಮಾಡ್ತಿರೋದು. ನಾನು ಟೀಚರು ಇನ್ಸ್ಟಿಟ್ಯೂಟಲ್ಲಿ, ಮನೆಯಲ್ಲಿ ನಾನು ನಿಮ್ಮ ಹೆಂಡತಿಯಾಗಿ ನನಗೆ ಹೊಟ್ಟೆ ಕಿಚ್ಚನ್ನೋದಿರಬೇಕು. ಇಲ್ಲ ಅಂದರೆ ಹೆಂಡತಿ ಅನ್ನೋ ಪಟ್ಟಕ್ಕೆ ಅವಮಾನ. ಅದು ಜಾಸ್ತಿ ಬೇಡ, ಸ್ವಲ್ಪ ಚೂರಾದ್ರೂ ಹೊಟ್ಟೆ ಕಿಚ್ಚು ಪಡ್ಬೇಕಲ್ವಾ ನಾನು? ಭೂಮಿಕಾ, ಮಕ್ಕಳು ಅಂದರೆ ನನಗೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತು. ಮೇಲಾಗಿ ನನ್ನ ತಂಗಿ ಮಗಳು ಸಹಜ ಅಲ್ವೇನ್ರಿ? ಮಕ್ಕಳಂದ್ರೆ ನನಗೂ ಪ್ರೀತಿನೇ, ಹಾಗಂತ ನಾನು ನಿಮ್ಮನ್ನು ಇಗ್ನೋರ್ ಮಾಡ್ತೀನಾ? ಅಣ್ಣ, ಏನಣ್ಣ ಇದು? ದಿನಕ್ಕೆ 3 ಹೊತ್ತು ಕುಡಿತಾನೆ ಇರ್ತೀಯಲ್ಲ ನೀನು. ಅಯ್ಯೋ ದೇವ್ರೆ, ಇದು ಕುಡಿಯೋದಲ್ಲ ಸಿಸ್ಟರ್. ನೀನು ಇನ್ನೊಂದು ವಿಷಯ ಗೊತ್ತಾ ಸಿಸ್ಟರ್? ನಾವು ಇನ್ನೊಬ್ಬರ ನೆಮ್ಮದಿನ ಹಾಳು ಮಾಡಬೇಕು, ನಮ್ಮ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಇದು ನನ್ನ ಪಾಲಿಸಿ. ಅದಕ್ಕೆ ನಾನು ಈ ಎಣ್ಣೆ ಕುಡಿಯೋದನ್ನು ವೃತ್ತ ಥರ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಹಿತಮಿತವಾಗಿ ಎಷ್ಟು ಬೇಕು ಅಷ್ಟೇ, ಇಷ್ಟಿಷ್ಟೇ ತಗೋತೀನಿ. ಇನ್ನೊಬ್ಬರಿಗೆ ಟೆನ್ಷನ್ ಕೊಡ್ತೀನಿ ಹೊರತು ಸಿಸ್ಟರ್, ಅಪ್ಪನಿಗೂ ನಾನು ಟೆನ್ಷನ್ ತಗೊಳ್ಳಲ್ಲ. ಆದರೆ ಇಂದಿರೋ ಗುಟ್ರು ಇದೆ ಈ ಎಣ್ಣೆ, ಎಲ್ಲವೂ ಎಣ್ಣೆಯ ಮಹಿಮೆ. ನೀನು ನಿನ್ನ ಲಾಜಿಕ್ಕು ಒಂದು ಅರ್ಥ ಆಗಲ್ಲ. ಆದ್ರೆ ಏನಾದರೂ ಕೇಳಿದ್ರೆ ಮಾತ್ರ ಉತ್ತರ ರೆಡಿಯಾಗಿರತ್ತೆ. ಏನು ಮಾಡೋದು ಸಿಸ್ಟರ್, ಜೀವನ ನಡಿಬೇಕಲ್ಲ. ಕೈಲಾಗದವನಿಗೆ ಮಾತೇ ಬಂಡವಾಳ. ಹಾಗಾಗಿ ಮಾತಲ್ಲೇ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಬಾಯಿದ್ದಂಗೆ ತಾಯಿ ಇದ್ದಂಗೆ ಅಂತ ಒಂದು ಗಾದೆ ಹುಟ್ಟಿದ್ದು ಸುಳ್ಳು ಅಲ್ವಲ್ಲ ಸಿಸ್ಟರ್? ಸಿಸ್ಟರ್, ನಿಂಗೊಂದು ಮಾತು ಗೊತ್ತಾ? ಗೊತ್ತಿದ್ದು ಮಾಡಿದ್ರೆ ಏನೂ ಆಗಲ್ಲ, ಗೊತ್ತಿಲ್ಲದೆ ಮಾಡಿದ್ರೆ ಅವಾಂತರಗಳಾಗೋದು. ಬೇಕಾದ್ರೆ ನೀನು ನೋಟ್ ಡೌನ್ ಮಾಡಿಟ್ಕೋ, ಸ್ಟೇಟಸ್ಗೆ ಬೇಕಾಗತ್ತೆ. ಬೇಡ ಬೇಡ. ಅಲ್ಲಣ್ಣ, ಇದೆಲ್ಲ ದಿನ ಹೇಗಣ್ಣ ಕುಡಿತ್ಯಾ? ಹೀಗೆ ಅಣ್ಣ, ಇಲ್ಲ ಕೇಳಿದೆಯಲ್ಲ ಹೆಂಗ್ ಕುಡಿತೀಯ ಅಂತ, ಅದಕ್ಕೆ ಕುಡಿದು ತೋರಿಸ್ದೆ. ಈ ಡೆಮೋ ತೋರಿಸ್ತಾರಲ್ಲ ಆ ಥರ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಸಿಸ್ಟರ್, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಮರ್ತೋಗಿತ್ತು. ಈಗ ಕೇಳ್ತೀನಿ. ಅಲ್ಲ, ನಿನ್ನ ಮಾನಸ ಪುತ್ರ ಗೌತಮ್ ದಿವಾನ್ ನಿನಗೂ ಆ ದೌರ್ಭಾಗ್ಯಂಗೂ ಒಂದು ಸಂಧಾನ ಏರ್ಪಡಿಸಿದ್ನಲ್ಲ, ಆ ಸಂಧಾನ ಫಲ ಕೊಡುತ್ತೆ ಅಂತೀಯ ಸಿಸ್ಟರ್? ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾವು ಮೈ ಮರೆಯಂಗಿಲ್ಲ. ಅವಳ ಹತ್ರ ಟೈಮ್ ಬಾಂಬ್ ಥರ ತಲೆ ಕೆಟ್ಟು ಯಾವಾಗ ಡಬಾರ್ ಅಂತಾಳೆ ಗೊತ್ತಾಗಲ್ಲ ಸಿಸ್ಟರ್. ಯಾವುದಕ್ಕೂ ನೀನು ಹುಷಾರಾಗಿದ್ದು ಸಿಸ್ಟರ್. ಸಂಧಾನ ಟೆಂಪರವರಿ ಅಷ್ಟೇ, ನಮ್ಮ ಹುಷಾರಲ್ಲಿ ನಾವಿರಬೇಕು. ಅದು ಅಷ್ಟೇ. ಅವಳನ್ನು ಬಾಯಿ ಮುಚ್ಚಿಸೋದಕ್ಕೆ ನಾವೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳಲೇಬೇಕು. ಮತ್ತೇನು ಶೂಟ್. ಆ ಭಾಗ್ಯ ಯಾವತ್ತೂ ನಮಗೆ ಮಕ್ಕಳು ಮುಳ್ಳು ಅನ್ನೋದನ್ನು ನೀನು ಮರಿಬೇಡ ಸಿಸ್ಟರ್. ಬಿ ಕೇರ್ಫುಲ್. ನೋಡಿ ಗೌತಮರೇ, ಲಚ್ಚಿ ಬಂದಿದ್ದಾಳೆ, ಸುಧಾ ಬಂದಿದ್ದಾರೆ, ನಿಮ್ಮಮ್ಮ ಸಿಕ್ಕಿದ್ದಾರೆ. ಎಷ್ಟು ಖುಷಿ ನಿಮಗಿದೆಯೋ ಅಷ್ಟೇ ಖುಷಿ ನನಗೂ ಇದೆ. ಆದರೆ ನಿಮ್ಮನ್ನು ಪ್ರೀತಿಸೋಳು, ನಿಮ್ಮನ್ನು ಕೇರ್ ಮಾಡೋಳು, ನಿಮ್ಮನ್ನು ಅಷ್ಟೊಂದು ಹಚ್ಕೊಂಡಿರೋಳು
ಈ ಚೋಟ್ ಮೆಣಸಿನ್ಕಾಯಿ ಲಚ್ಚಿ ಪಕ್ಕದಲ್ಲಿ ಒಬ್ಳು ಇದ್ದಾಳೆ ಅನ್ನೋದು ನಿಮ್ ಗಮನದಲ್ಲಿ ಇರ್ಬೇಕಲ್ವಾ? ನನ್ನ ಮಿಸ್ಟೇಕ್ ಏನು ಅಂತ ನಂಗೆ ಅರ್ಥ ಆಯ್ತು. ನಿಮ್ಗೇನು ಅರ್ಥ ಆಗಲ್ಲ ನೋಡಿ. ದಿನದಲ್ಲಿ 24 ಗಂಟೆ ಇರುತ್ತೆ ಅಲ್ವಾ? ಅದರಲ್ಲಿ 23.5 23.5 hours ನೀವು ಯಾರಿಗೆ ಬೇಕಾದ್ರೂ ಕೊಡಿ, ನಾನು ಏನೂ ಕೇಳಲ್ಲ. ಅರ್ಧ ಗಂಟೆ ಈ ಪಾಪಚ್ಚಿಗೂ ಕೊಡಿ ಅಂತ ಕೇಳೋದು ನಾನು ಅಷ್ಟೇ. ಅದು ಬಿಟ್ರೆ ನನ್ಗೆ ಯಾವ ಕಂಪ್ಲೇಂಟು ಇಲ್ಲ, ಇನ್ ಯಾವ ಡಿಮ್ಯಾಂಡು ಇಲ್ಲ. ನಿಮ್ಗೆ ಗೊತ್ತು ತಾನೆ. ಹೌದು, ಇವ್ರುಗಳು ಬಂದಮೇಲೆ ನಾನು ನಿಮ್ಮ ಬಗ್ಗೆ ಗಮನ ಕೊಟ್ಟಿಲ್ಲ. ಅದು ಮಿಸ್ಟೇಕ್ ಅಲ್ಲ, ಬ್ಲಂಡರ್. ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕೋಪ ಮಾಡಿಕೊಂಡು ಗಲಾಟೆ ಮಾಡಿ ರಂಪ ಮಾಡಿಬಿಟ್ಟಿರು. ನೀವಾಗಿರೋದಕ್ಕೆ ಮನೆ ಶಾಂತವಾಗಿದೆ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು. ಬಟ್ ಡೋಂಟ್ ವರಿ, ನಾನು ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ. ಏನೋ ಸಾರಿ ಗೌತಮ್ ಅವರೇ, ಅದು ಇಷ್ಟು ದಿನ ನಾವಿಬ್ಬರೇ ಇದ್ವಾ, ನಿಮ್ಮ ಅಟೆನ್ಷನ್ ಪೂರ್ತಿ ನನ್ನ ಮೇಲಿತ್ತು. ಈಗ ಎಲ್ಲರೂ ಬಂದಿದ್ದಾರೆ, ಎಲ್ಲಿ ನಿಮ್ಮ ಅಟೆನ್ಷನ್ನು ನಿಮ್ಮ ಪ್ರೀತಿ ಡೈವರ್ಟ್ ಆಗೋಗ್ಬಿಡುತ್ತೆ ಅಂತ ಸ್ವಲ್ಪ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ ಅಬೌಟ್ ದಟ್. ಡೋಂಟ್ ವರಿ, ಇನ್ನೊಂದ್ಸತಿ ಈ ಥರ ಆಗಲ್ಲ. ಥ್ಯಾಂಕ್ ಯು. ಗೌತಮ್ ಅವರೇ, ಹಿರಿಯರು ಹೇಳ್ತಾರೆ ಗಂಡ ಹೆಂಡತಿ ಸಂಬಂಧ ನೀರು ಮೀನ್ ಸಂಬಂಧ ಇದ್ದಾಗಿರ್ಬೇಕು ಅಂತ. ಮೀನ್ ಹಿಡಿಯೋರ್ ಸಂಬಂಧ ತರ ಇರಬಾರ್ದು. ಯಾಕಂದ್ರೆ ಮೀನ್ ಹಿಡಿಯೋನ್ಗೆ ಮೀನ್ ಹಿಡಿದು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಅವನ ಉದ್ದೇಶ ಆಗಿರುತ್ತೆ. ಆದ್ರೆ ನೀರಿಗೆ ಮೀನಿನ ಕಾಯೋ ಜವಾಬ್ದಾರಿ ಇರ್ತದೆ. ನಾನು ಏನ್ ಹೇಳಕ್ ಬಂದೆ? ಬೆಳಕಲೆ ಒಂದಾಗಿ ಸಾಗುವೆ, ಕಣ್ಣಾರೆಪ್ಪೆಯಾಗಿ ಕನಸಲ್ಲೂ ಕಾಯುವೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ. ನನಗಿನ್ನೊಂದು ಡೌಟ್. ಏನನ್ನ ಇನ್ನೊಂದು ಡೌಟು? ನಿನ್ನ ಪುತ್ರ ಗೌತಮ್ ಧೀಮಾನಿಗೆ ಒಂದು ಸಜೆಷನ್ ಕೊಟ್ಟಿಯಲ್ಲ, ಡಾಕ್ಟ್ರನ್ನ ಕರೆಸು ಅಂತ. ಅಕಸ್ಮಾತ್ ಈಗ ಡಾಕ್ಟ್ರ್ ಬಂದು ಟೆಸ್ಟ್ ಮಾಡಿ ಬಾಕಿ ಸರಿಯಾದ್ಲು ಅಂತ ಇಟ್ಕೋ, ಆವಾಗ ನೀನು ಏನು ಮಾಡ್ತೀಯ? ಟೆಲ್ ಮೀ. ಈಗ ನನ್ನ ಹೆದರಿಕೆ ಏನಂದರೆ, ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿ ಥೆರಪಿ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿದ್ರೆ ನಮ್ಮ ಕಥೆ ಏನು? ಹಾಂ, ಹೌದಲ್ವಾ? ಹಾಗೇನಾದ್ರು ಆದರೆ ಏನನ್ನ ಮಾಡೋದು? ನನಗೂ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಆದರೆ ನಮಗಿರೋದು ಒಂದೇ ದಾರಿ, ಪರಪ್ಪನ ಅಗ್ರಹಾರ. ನಿನಗೆ ಲೇಡೀಸ್ ವಾರ್ಡ್, ನನಗೆ ಜೆಂಟ್ಸ್ ವಾರ್ಡ್. 2 ಅಲ್ಯೂಮಿನಿಯಂ ನುಜ್ಜುಗುಜ್ಜದ ತಟ್ಟೆ, 750 ಗ್ರಾಮ್ ಸಣ್ಣ, ಸ್ವಲ್ಪ ಸಾರು, ವಾರಕ್ಕೊಂದು ಮೊಟ್ಟೆ ಅಷ್ಟೇ. ನಾವು ಉಳಿದ ಜೀವಮಾನೆಲ್ಲ ಜೈಲಲ್ಲೇ ಕಳೀಬೇಕಾಗುತ್ತೆ ಸಿಸ್ಟರ್. ಆ ದಿನಗಳನ್ನು ನೆನೆಸ್ಕೊಂಡ್ರೆ ನಂಗೆ ಹಂಗೆ ಚಳಿ ಜ್ವರ ಬಂದಂಗಾಗುತ್ತಮ್ಮೋ. ಏನನ್ನ ಹೇಳ್ತಾ ಇದೆಯಾ? ಇಲ್ಲದೆ ಇರೋದನ್ನೆಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡಕ್ಕೆ ಹೋಗಬೇಡ. ಅಂಥದ್ದು ಏನೂ ಆಗಲ್ಲ. ಆಗಲ್ಲ ಅಂತ ನೀನು ಹೆಂಗೆ ಖಡಾಖಂಡಿತವಾಗಿ ಹೇಳ್ತೀಯ? ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತೀಯ? ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಅವಳ ಮಗ ಸಾಕ್ಷಾತ್ ಗೌತಮ್ ದಿವಾನ್ ನಿಂತಿದ್ದಾನೆ, ಗೊತ್ತಾ? ಅವನು ಪ್ರಪಂಚದ ಮೂಲೆಯಿಂದ ಯಾವ ಡಾಕ್ಟರ್ ಬೇಕಾದ್ರೂ ಕರೆಸ್ಕೋತಾನೆ, ಪರಲೋಕದಿಂದ ಏಲಿಯನ್ಸ್ ಅನ್ನು ಬೇಕಾದ್ರೂ ಕರೆಸಬಲ್ಲ ಅಂತ ಗಡ್ಸು ಪುಣ್ಯಾತ್ಮವ. ಅಣ್ಣ, ಗೌತಮ್ ಯಾರನ್ನೇ ಎಲ್ಲೆಲ್ಲಿ ಬೇಕಾದರೂ ಕರ್ಕೊಂಡ್ಬಿಡ್ಲಿ, ಯಾವ ದೊಡ್ಡ ಹಾಸ್ಪಿಟಲ್ ಬೇಕಾದರೂ ತೋರಿಸ್ಲಿ. ಭಾಗ್ಯ ಏನಾದರೂ ಹುಷಾರಾಗ್ತಿದ್ದಾಳೆ, ಅವಳಲ್ಲಿ ಏನಾದರೂ ಚೇಂಜಸ್ ಕಂಡ್ರೆ ಆವಾಗ ನಾವೇನು ಮಾಡಬೇಕೋ ಅದನ್ನು ಮಾಡೋಣ. ಹೇಗೆ ಸಾಧ್ಯ ಸಿಸ್ಟರ್? ಇದು ದೊಡ್ಡ ರಿಸ್ಕ್ ಅಲ್ವಾ? ರಿಸ್ಕೆ, ಆದರೆ ರಿಸ್ಕ್ ತಗೊಂಡ್ರೇ ದೊಡ್ಡದಾಗಿ ಪ್ರಾಫಿಟ್ ಮಾಡೋಕ್ಕಾಗೋದು. ನೀನು ಬಿಡೋದಿಷ್ಟೆ, ಎಲ್ಲ ಸಮಸ್ಯೆಗೊಂದು ದಾರಿ ಕಂಡುಕೊಂಡಿರ್ತೀಯ. ಆದರೆ ನೀ ನಡೆಯುವ ದಾರಿಯಲ್ಲಿ ನಿನ್ನ ಅಣ್ಣನನ್ನೂ ಕೈ ಹಿಡಿದು ನಡೆಸಬೇಕು ಸಿಸ್ಟೆ. ಡೋಂಟ್ ವರಿ ಅಣ್ಣ, ನಿನ್ನ ಸಿಸ್ಟರ್ ಯಾವಾಗಲೂ ನಿನ್ನನ್ನು ಅವಳ ಜೊತೆನೇ ಕರ್ಕೊಂಡು ಹೋಗ್ತಾಳೆ. ಭಾಗ್ಯ ಸರಿ ಹೋಗ್ತಾಳ. ಅದು ಹೇಗೆ ಸರಿ ಹೋಗ್ತಾಳೆ ಅಂತ ನಾನು ನೋಡ್ತೀನಿ.
ಏನ್ರಿ ನೀವು ಲೇಟ್ ಆಗುತ್ತೆ ರೆಡಿಯಾಗಿತ್ತ ನನಗೆ ಹೇಳ್ಬಿಟ್ಟು ನೀವು ಇನ್ನೂ ರೆಡಿ ಆಗ್ತಾ ಇದ್ದೀರಲ್ಲ. ಛೇ, ನನ್ನ ನಿದ್ದೆನೆಲ್ಲ ಹಾಳು ಮಾಡ್ಬಿಟ್ರಿ. ನನ್ನ ಸಕ್ಕರೆ ಇದ್ದೆ ಕಲ್ಲಾಕ್ಬಿಟ್ಟಿದ್ದೀರಾ ನೀವು. ಮೊದಲು ನಿಮಗೆ ರೆಡಿ ಆಗಕ್ಕೆ ಹೇಳ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಏನ್ ಮಾಡೋದು ಗೊತ್ತಮರೆ, ನಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹಾಗಾಗಲ್ವೇ, ಎಲ್ಲಾನು ನೋಡ್ಕೋಬೇಕು. ಯಾಕೆ ಮನೆ ಕೆಲಸದವ್ರು ಇದಾರಲ್ಲ. ಮನೆ ಕೆಲಸದವ್ರಿದ್ದಾರೆ ಅಂತ ಹಾಗೆ ಬಿಡಕ್ಕಾಗತ್ತಾ? ನಾವು ಎಲ್ಲ ಹೇಳ್ಕೇಳಿ ಮಾಡ್ಬೇಕಪ್ಪ, ಸ್ವಲ್ಪ ಉಸ್ತುವಾರಿ ನೋಡ್ಕೋಬೇಕಲ್ವಾ. ಓಹೋ, ಉಸ್ತುವಾರಿಲಿ ಬ್ಯುಸಿ ಅನ್ನಿ. ಅದು ಅಲ್ಲದೆ ಈ ರೆಡಿ ಆಗೋ ವಿಚಾರದಲ್ಲಿ ನಿಮ್ ಗಂಡ್ಮಕ್ಳಿಗಿರೋ ಅಡ್ವಾಂಟೇಜು ನಮ್ಮ ಹೆಣ್ಮಕ್ಳಿಗಿಲ್ವಲ್ಲ, ನಾವೆಲ್ಲಾನು ನೋಡ್ಕೊಳ್ಬೇಕು. ನೀವೇನಪ್ಪ ಒಂದು ಜುಬ್ಬ ಪೈಜಾಮ ಹಾಕೊಂಡು ಕೂದಲು ಬಾಚ್ಕೊಂಡು ಪುಸ್ ಅಂತ ಪರ್ಫ್ಯೂಮ್ ಹೊಡ್ಕೊಂಡು ಚಪ್ಪಲಿ ಹಾಕೊಂಡು ರೆಡಿ ಆಗ್ಬಿಡ್ತೀರಾ. ಅಷ್ಟೇ ನಿಮ್ಮ ಅಲಂಕಾರ, ಅಷ್ಟೇ ನಿಮ್ಮ ತಯಾರಿ. ಆದ್ರೆ ನಾವು ಹೆಣ್ಮಕ್ಳು ನಾವೆಲ್ಲಾನು ನೋಡ್ಕೋಬೇಕು. ಹೇರ್ ಸ್ಟೈಲು, ಒಡವೆ, ಆಮೇಲೆ ಈ ಸೀರೆ ಉಡೋದು ಒಂದು ಆರ್ಟ್, ಗೊತ್ತಾ ನಿಮ್ಗೆ? ಸೀರೆ ಉಟ್ಕೊಳ್ಳೋದು ಆರ್ಟಾ? ಹಾ, ಅದರಲ್ಲೂ ಈ ನೆರಿಗೆ ಸರಿ ಮಾಡೋದಿದೆಯಲ್ಲ, ಅದು ಇನ್ನೊಂದು ಆಟು. ಅದೆಲ್ಲ ಅರ್ಥನೇ ಆಗಲ್ಲ. ಪಂಚೆ ಥರ ಅಲ್ಲ ಅದು, ಸುಮ್ಮನೆ ಸುತ್ಕೊಂಡ್ಬಿಟ್ರೆ ಅದು ಸೀರೆ ಆಗೋಗಲ್ಲ. ಈಗ ಸೀರೆ ಉಟ್ಕೊಳ್ಳೋದು ಒಂದು ಆರ್ಟು, ಆಮೇಲೆ ಅದಕ್ಕೆ ನೆರಿಗೆ ಹಿಡಿದು ಹಾಕೊಳ್ಳೋದು ಇನ್ನೊಂದು ಆರ್ಟು. ಆರ್ಟ್ ಒಳಗಡೆ ಆರ್ಟು. ಬಾ ಹೋಗಿ ಗೊತ್ತು ಮರೆ, ನಾನು ಏನೋ ಹೇಳಕ್ ಬಂದೆ, ನೀವು ಹೇಳೋದನ್ನ ಕೇಳಿ ನನಗೆ ಕನ್ಫ್ಯೂಸ್ ಆಗೋಯ್ತು. ಸರಿ ಬಿಡಿ. ನೀ ಭೂಮಿಕಾ, ಹಾ, ಏನಿದು ಒಂದೇ ಒಂದು ಸರ ಹಾಕೊಂಡಿದಾರಲ್ಲ, ಒಳಗಡೆ ಇರೋದೆಲ್ಲ ಏನ್ ಮಾಡಕ್ಕೆ? ಅದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಗೌತಮರೇ, ನಿಮಗೆ ಗೊತ್ತಲ್ವಾ, ಮುಂಚೆಯಿಂದಾನೇ ನನಗೆ ಇದ್ರ ಮೇಲೆಲ್ಲ ವ್ಯಾಮೋಹ ಇಲ್ಲ. ದಿವಾನ್ ಮನೆತನ ಸೊಸೆ, ಗೌತಮ್ ದಿವಾನ್ ಹೆಂಡತಿ ಅಂತ ಇಷ್ಟಾದ್ರೂ ಹಾಕೊಂಡಿದ್ದೀನಿ. ಅದು ಅಲ್ಲದೆ ಚಿನ್ನದಂಥ ಹಸ್ಬೆಂಡು ನನ್ನ ಪಕ್ಕದಲ್ಲಿರ್ಬೇಕಾದ್ರೆ ಈ ಚಿನ್ನ ಎಲ್ಲ ನನಗೆ ಡೂಪ್ಲಿಕೇಟ್ ಅಂತ ಅನ್ಸುತ್ತೆ. ನೋಡಿ, ಅಯ್ಯೋ ಓವರ್ ಆಗೋಯ್ತಲ್ಲ, ತೆಗೆದ್ಬಿಡ್ಲಾ? ಯಾವುದು ಓವರ್ ಅಲ್ಲ ರೀ. ಸ್ಕೇಲ್ ಹಿಡ್ಕೊಂಡು ಮಾಡಿರೋ ಥರ ನೀಟಾಗಿದ್ದೀರಾ ನೀವು ಮಿಸಸ್ ಪರ್ಫೆಕ್ಟ್. ಮಿಸಸ್ ಪರ್ಫೆಕ್ಟ್ ಇದೇನಿದು ಹೊಸ ಟೈಟ್ಲು? ಮಿಸ್ಟರ್ ಪರ್ಫೆಕ್ಟ್ ಇದ್ದಾಗೆ ಮಿಸಸ್ ಪರ್ಫೆಕ್ಟ್. ನಾನು ಮಹಿಳೆಯರ ಪರ ಧ್ವನಿ ಎತ್ತಾ ಇದ್ದೀನಿ. ಇದು ಸ್ವಲ್ಪ ಓವರ್ ಆಯ್ತು. ಹೇಗೆ ಕಾಣಿಸ್ತಿದ್ದೀನಿ? ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾ? ಆಸ್ ಯೂಶುವಲ್ ತುಂಬ ಆಪರ್ಚುನಿಟೀಸ್ ಹಾಕ್ಬಿಟ್ಟಿದ್ದೀರಾ ನೀವು. ಏನು ಮಾಡ್ತೀರಾ, ಅದು ಪ್ರಕೃತಿ ನಿಯಮ. ನೋ ಕಾಮೆಂಟ್ಸ್. ಆದರೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಜೀವ ಅನ್ಕೊಂಡ ಹಾಗೆ ಸ್ವಂತ ಮನೆ ಕಟ್ಟಿದ್ದಾನೆ. ಅವನು ಕೆಲಸ ಕಳ್ಕೊಂಡು ಖಾಲಿ ಇದ್ದಾಗ ನೀವು ಧೈರ್ಯ ತುಂಬಿ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಕ್ರೆಡಿಟ್ ಎಲ್ಲ ನಿಮಗೆ ಸೇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ದುಡ್ಡು ಕೊಟ್ಟ ತಕ್ಷಣ ಏನೂ ಆಗಲ್ಲ ಭೂಮಿಕಾ, ಆ ಮಾತನ್ನ ನಾನು ಒಪ್ಪಲ್ಲ. ಅವನಿಗೆ ಟ್ಯಾಲೆಂಟ್ ಇತ್ತು, ಬೆಳೆಯೋ ಶಕ್ತಿ ಇತ್ತು, ಅದಕ್ಕೆ ಬೆಳೆತಿದ್ದಾನೆ. ನಾನು ನೆಪ ಅಷ್ಟೇ. ಆದರೂ ಶುರುವಲ್ಲಿ ಯಾರಾದರೂ ಕೈ ಹಿಡಿದು ಮೇಲೆತ್ತೋರೊಬ್ರು ಬೇಕಲ್ವಾ? ಗಿಡ ಮರ ಆಗುತ್ತೆ ನಿಜ, ಆದರೆ ಶುರುವಲ್ಲಿ ಗಿಡಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋಕ್ಕೆ ಯಾರಾದರೂ ಒಬ್ಬರು ಬೇಕು. ಆ್ಯಂಡ್ ಆ ಕೆಲಸನ ನೀವು ಮಾಡಿದ್ದೀರಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ 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 ಮಚ್ ಫಾರ್ ದ್ಯಾಟ್. ಅದರಲ್ಲಿ ಏನಿದೆ, ಈಗ ನಾನು ಏನಾದರೂ ಶುರು ಮಾಡಬೇಕಾದ್ರೆ ನನಗೂ ಯಾರಾದರೂ ಸಹಾಯ ಮಾಡಿರ್ಬೋದಲ್ವಾ? ಹಾಗೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡಿದ್ದೀನಿ. ಇದ್ರಲ್ಲಿ ಗ್ರೇಟ್ ಅನ್ನೋಂಥದ್ದೆಲ್ಲ ಏನೂ ಇಲ್ಲಪ್ಪ. ನೋ ಅಪ್ಪಾ, ನೀವು ಹೊಗಳಿಕೆನ ಅಕ್ಸೆಪ್ಟ್ ಮಾಡಲ್ಲ. ಸೊ ನಿಮ್ಗೆ ಹೊಗಳೋದು ವೇಸ್ಟ್. ಹೌದು, ನೀವು ಹೇಗೆ ಬಂಗಾರನ ಇಷ್ಟಪಡಲ್ವೋ ಹಾಗೆ ನಾನು ಹೊಗಳಿಕೆನ ಇಷ್ಟಪಡಲ್ಲ. ಓಕೆ, ಎನಿವೇಸ್ ಈಗ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ. ನಾನು ಹೋಗಿ ನೋಡ್ತೀನಿ ಅತ್ತೆ ರೆಡಿ ಆಗಿದ್ದಾರೋ ಇಲ್ವೋ ಅಂತ. ಓಕೆ, ಯಾ ಬೇಕು ಹೋಗಿ. ರೀ ಹೆಂಡತಿ, ಏನ್ರಿ ಇದು ಇನ್ನೂ ರೆಡಿನೇ ಆಗಿಲ್ಲ? ನಾನು ಬರಲ್ಲ. ಯಾಕೆ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಪಾರ್ಥ. ಅವ್ರು ಯಾರು ಸ್ಪೆಷಲ್ ಆಗಿ ಬಾ ಮಗಳೇ ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ ನನಗೆ. ಅಕ್ಕಂತರೂ ಕಳಿಸಿರೋದು, ಅದು ಕಾಟಾಚಾರಕ್ಕೆ ಅಂತ ನನಗೆ ಗೊತ್ತು. ಯಾಕೆ ಹೇಳಿ? ಆಮೇಲೆ ಕರೆದಿಲ್ಲ ಅಂತ ಅನ್ಸ್ಬಾರ್ದಲ್ವಾ? ಅದಕ್ಕೆ ನಾನು ಹೋಗಿಲ್ಲ ಅಂತ ಅಲ್ಲಿ ಯಾರೂ ಫೀಲ್ ಮಾಡ್ಕೊಂಡು ಕೂರಲ್ಲ ಪಾರ್ಥ. ಪ್ರೋಗ್ರಾಮ್ ಅದರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ಬೇಕಿದ್ರೆ ಹೋಗಿ ಬನ್ನಿ. ರೀ ಅಪೇಕ್ಷಾ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ಫಸ್ಟ್ ಬರ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡಿದ್ರೆ? ಪಾರ್ಥ, ನಾನು ಅದು ಹೇಳಿದ್ದು ಅಕ್ಕನ ಕಾಟಕ್ಕೆ, ಅವಳು ಇಲ್ಲಿಂದ ಹೋಗ್ಲಿ ಅಂತ. ಅದನ್ನ ಬಿಟ್ಟರೆ ನನ್ಗೆ ಯಾವ ಇಂಟ್ರೆಸ್ಟು ಇಲ್ಲ ಇದರಲ್ಲಿ. ಅಪೇಕ್ಷಾ ಪ್ಲೀಸ್ ಡೋಂಟ್ ಮೇಕ್ ಅ ಫಸ್. ನಮಗೋಸ್ಕರ ಕಾಯ್ತಾ ಇದಾರಲ್ಲಿ. ದಟ್ ಇಸ್ ನಾಟ್ ಮೈ ಹೆಡ್ಡೇಕ್ ಪಾರ್ಥ. ನೀವು ಬೇಕಿದ್ರೆ ಹೋಗಿ ಅಂತ ಹೇಳ್ತಿದ್ದೀನಲ್ವಾ? ನನಗೆ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ನಾನು ಬರ್ತಾ ಇದ್ದೀನಿ ಅಂತ ಯಾರು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡೋದಕ್ಕೆ ಇರಲ್ಲ ಅಲ್ಲಿ. ಅದೆಲ್ಲ ಏನಿದ್ರು ನಿಮ್ಮ ಅತ್ತಿಗೆಗೆ, ನನಗಲ್ಲ. ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗೋ ಹುಚ್ಚಲ್ವಾ ಅವಳಿಗೆ? ಎಲ್ಲ ಇಂಪಾರ್ಟೆನ್ಸ್ ಅವಳಿಗೆ ಸಿಗುತ್ತೆ. ನನಗೆ ಚೆನ್ನಾಗಿ ಗೊತ್ತು. ಅದು ನನಗಿಷ್ಟ ಇಲ್ಲ. ನನಗೆ ಇನ್ವಿಟೇಷನ್ ಕಾರ್ಡ್ ನೋಡ್ತಾ ಇದ್ರೆ ಅಪೇಕ್ಷಾ, ರೀ ಏನ್ರಿ ಮಾಡ್ತಾ ಇದ್ದೀರಾ? ಅಪೇಕ್ಷಾ
ಅಪೇಕ್ಷೆ ಏನ್ರಿ ಮಾಡ್ತಾ ಇದ್ದೀರಾ? ಏನ್ರಿ ಮಾಡ್ತಾ ಇದ್ದೀರಾ? ನಿಮ್ಗೆ ಹುಚ್ಚಿಡ್ದಿದ್ಯಾ? ಹಾ ಹುಚ್ಚಿಡ್ದಿದೆ ನನಗೆ, ಹಾಗೆ ಅನ್ಕೊಳ್ಳಿ. ಐ ಡೋಂಟ್ ಕೇರ್. ನನಗೆ ಕೊಟ್ಟಿರೋ ಕಾಟಕ್ಕೆ ನನಗೆ ಎಷ್ಟು ಅಯ್ಯೋ ಅನ್ಸಿದ್ದಾರೆ ಅಂದ್ರೆ ಇವರು. I just hate them. I just hate them. ನಮಸ್ಕಾರ. ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಬನ್ನಿ ಒಳಗೆ ಬನ್ನಿ, ಒಳಗೆ ಬನ್ನಿ ಬನ್ನಿ. ನಮಸ್ಕಾರಪ್ಪ, ಚೆನ್ನಾಗಿದ್ದೀರಾ? ಹಲೋ ನಮಸ್ಕಾರ ಶಂಕರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮನೇನ ತುಂಬ ದೊಡ್ಡದಾಗೆ ಕಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಎಲ್ಲ ನನ್ನ ಮಗನೇ ನಿಂತು ಕಟ್ಸಿರೋದು, ಅವಂದೇ ಎಲ್ಲ ಪ್ಲ್ಯಾನು. ಎಷ್ಟಾಯ್ತು? ತುಂಬ ಜೋರಾಗೆ ಆಗಿರ್ಬೇಕಲ್ಲ? ಆಗಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಅದ್ರ ಕಡೆ ತಲೆ ಹಾಕಕ್ಕೆ ಹೋಗಿಲ್ಲ. ಆದರೆ ನೋಡಿ, ಇದಿಷ್ಟು ಅವನೇ ಪ್ಲ್ಯಾನ್ ಮಾಡಿ ಸ್ವಂತ ದುಡ್ಡು ಮೇಲೆ ಕಟ್ಟಿದ್ದಾನೆ. ನನಗೆ ಭಾಳ ಹೆಮ್ಮೆ ರೀ. ನೋಡಿ, ಒಬ್ಬ ಬಡ ಸ್ಕೂಲ್ ಮೇಸ್ಟ್ರು, ಮಿಡಲ್ ಕ್ಲಾಸ್ ಫೆಲೋ, ನನ್ನ ಮಗ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ದಾನೆ ಅಂದರೆ ಹೆಮ್ಮೆ ಪಡಬೇಕಲ್ವಾ? ಅದು ಸಾಲ ಇಲ್ಲದೆ ಕಟ್ಟಿದ್ದಾನೆ ಅಂದಮೇಲೆ ಸ್ವಲ್ಪ ಹೆಮ್ಮೆ ಜಾಸ್ತಿನೇ ಆಗುತ್ತೆ. ನಿಜ, ಬೆಂಗಳೂರಲ್ಲಿ ಮನೆ ಮಾಡೋದು ಅಂದರೆ ಸಾಮಾನ್ಯದ ವಿಷಯನ ದೊಡ್ಡ ಸಾಧನೆ ಅಂತಲೇ ಹೇಳಬೇಕಾಗತ್ತೆ. ಅಕಸ್ಮಾತ್ ನಾವು ಸಾಲ ಮಾಡಿ ಮನೆ ಕಟ್ಟಿದ್ರೂ ಜೀವನ ಪೂರ್ತಿ EMI ಕಟ್ಟೋದೇ ಆಗೋಗತ್ತೆ. ನಾವು ಮನೆ ಕಟ್ಟಿ ನಮ್ಮನೆ ಉದ್ಧಾರ ಮಾಡೋದಕ್ಕಿಂತ ಬ್ಯಾಂಕ್ನವ್ರು ಉದ್ಧಾರ ಮಾಡೋದೇ ಆಗೋಗತ್ತೆ. ನಿಜ ನಿಜ. ನೋಡಿ, ಮನೆ ಕಟ್ಟಕ್ಕೆ ಎಷ್ಟು ಖರ್ಚು ಮಾಡಿರ್ತೀವೋ ಬಡ್ಡಿಗೂ ಅಷ್ಟೇ ಖರ್ಚು ಮಾಡಿರ್ತೀವಿ. ಆದರೂ ಸ್ವಂತ ಮನೆ ಅನ್ನೋದು ಒಂದು ಸೆಂಟಿಮೆಂಟ್, ಅದನ್ನು ಬಿಡೋಕ್ಕಾಗಲ್ಲ. ಸಾಲ ಮಾಡದೆ ಕಟ್ಟಿದಾನಲ್ಲ, ನಿಜವಾಗ್ಲೂ ಜೀವ ಗ್ರೇಟ್. ಅದರಲ್ಲೇ ಗೊತ್ತಾಗತ್ತೆ ಅವ್ನು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ. ಅಂದಹಾಗೆ ಜೀವ ಇಲ್ಲಿ ಕಾಣ್ತಾನೆ ಇಲ್ಲ. ಇಲ್ಲೇ ಅಲ್ಲ ಇರಬೇಕು ಜೀವ. ಅಪ್ಪ, ಏನಪ್ಪ ಕರೆದಿದ್ದು? ಅಂಕಲ್ ಕೇಳ್ತಾರೆ, ಅದಕ್ಕೆ ಕರೆದೆ. ಹಾಯ್ ಅಂಕಲ್. ಹಲೋ ಜೀವ, ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ ಅಂಕಲ್. ನಿಮ್ಮ ತಂದೆಯವರು ನಿನ್ನ ಬಗ್ಗೆ ತುಂಬ ಹೇಳಿದ್ರಪ್ಪ. ಹೀಗೆ ಎಲ್ಲ ಒಳ್ಳೇದಾಗ್ತಾ ಇರಲಿ. ಥ್ಯಾಂಕ್ ಯು ಅಂಕಲ್. ಏನೋ ಜೀವ ಇನ್ನೂ ಹೀಗೆ ಇದೆಯಾ ಈ ಅವತಾರದಲ್ಲಿ? ಅದೆಷ್ಟೊತ್ತಪ್ಪ, ಇನ್ನು 5 ನಿಮಿಷ ರೆಡಿ ಆಗ್ತೀನಿ. ಮಹಿಮಾ ರೆಡಿ ಆದ್ಲಾ ಇಲ್ವಾ? ಅಪ್ಪ ರೆಡಿ ಆಗ್ತೀಳೆ. ಬೇಗ ರೆಡಿ ಆಗಕ್ಕೆ ಹೇಳು. ಬರೋ ಗೆಸ್ಟ್ಗಳನ್ನ ಬರ್ಮಾಡ್ಕೊಳ್ಳೋದು ಬೇಡವಾ? ಸರಿ ಅಪ್ಪ. ಬನ್ನಿ ಶಂಕರ್, ಒಳಗೆ ಬನ್ನಿ ಬನ್ನಿ ಬನ್ನಿ. ಮಹಿ, ನೀನಿನ್ನೂ ರೆಡಿ ಆಗಿಲ್ವಾ? ಸಾರಿ, ಒಂದು 2 ಮಿನಿಟ್ಸ್ ಆಯಿತು. ಹೆಲ್ಪ್ ಮಾಡ್ತೀಯಾ? ಅಫ್ಕೋರ್ಸ್, ಇಟ್ಸ್ ಮೈ ಪ್ಲೆಜರ್. ಏನಾಗಿ ನೋಡ್ತಾ ಇದೆಯಾ? ಏನಿಲ್ಲ. ನೀನು ಇವಾಗ ಹಳೆ ಜೀವ ಅಲ್ಲ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನನ್ನ ಕಣ್ಣಿಗೆ ನೀನು ಬೇರೆ ಥರನೇ ಕಾಣ್ತಾ ಇದೆಯಾ. ನೀನು ಅಷ್ಟೇ ಹೊಸದಾಗಿ ಕಾಣ್ತಿದ್ಯಾ. ಅದೇ ಕ್ಯಾರೆಕ್ಟರ್ಸು, ಬಟ್ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ. ಒಂಥರ ಡಿಫ್ರೆಂಟ್ ಫೀಲಿಂಗ್, ಖುಷಿ ಇದೆ. ಟೈಮ್ ಎಲ್ಲನೂ ಹೇಗೆ ಚೇಂಜ್ ಮಾಡುತ್ತೆ ಅಲ್ವಾ? ಎಸ್. ಸರಿ ಸರಿ, ಎಲ್ಲರೂ ಕಾಯ್ತಾ ಇರ್ತಾರೆ, ನಾನು ಹೋಗಿರ್ತೀನಿ. ಏನು? ನೀನಿವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ಸೊ ವಾಟ್? ಲವ್ ಯು. ಥ್ಯಾಂಕ್ಸ್, ಲವ್ ಯು ಟು. ಸರಿ, ಎಲ್ಲರೂ ಕಾಯ್ತಿರ್ತಾರೆ, ಬೇಗ ಬಾ. ಓಕೆ, ಸರಿ. ಎಲ್ಲರೂ ಫಂಕ್ಷನ್ಗೆ ಹೋಗೋದಿಗೆ ಕೆಳಗಡೆ ಬರ್ತಾರೆ. ನೀನು ಅಪೇಕ್ಷಾ ಫಂಕ್ಷನಿಗೆ ಬರಲ್ವ ಅಂದರೆ ನಾನು ಏನು ಹೇಳಿ? ಅರ್ಥ ಏನು ಇನ್ನೂ ಹೀಗೆ ಇದೆಯಾ? ಅಪೇಕ್ಷೆ ಅಲ್ಲಿ ಬೇಗ ಹೋಗಿ ರೆಡಿ ಆಗೋ, ಲೇಟ್ ಆಗುತ್ತೆ. ಆಮೇಲೆ
ಏನು ಯೋಚನೆ ಮಾಡ್ತಾ ಇದೀಯ? ಹೋಗು, ಬೇಗ ರೆಡಿಯಾಗು. ಬಿಗ್ ಬ್ರೋ, ಅದು ಒಂದು ಸಣ್ಣ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮ್ಯಾನ್. ಪ್ರಾಬ್ಲಮಾ? ಏನಾಯ್ತು? ಟೆನ್ಷನ್ ಆಗೋವಂಥದ್ದು ಏನೂ ಇಲ್ಲ ಬಿಗ್ ಬ್ರೋ. ಅಪೇಕ್ಷೆ ಅವರು ಯಾಕೋ ಸ್ವಲ್ಪ ಹೆಡ್ಡೇಕ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ. ಮಲಗಿದ್ದಾರೆ. ಹೌದಾ? ಮತ್ತೆ ಫಂಕ್ಷನ್ಗೆ ಏನು ಮಾಡ್ತೀರಾ? ಅದು ಬಿಗ್ ಬ್ರೋ, ಮಲಗಿದಾರಲ್ಲ, ಸ್ವಲ್ಪ ರಿಲೀಫ್ ಆದಮೇಲೆ ಕರ್ಕೊಂಬಂದ್ಬಿಡ್ತೀನಿ. ಯು ಗೈಸ್ ಕ್ಯಾರಿ ಆನ್. ಹೊರಡೋಣವಾ? ಅಮ್ಮ ರೆಡಿ ಆದ್ರಾ? ಹಾ, ಬಟ್ ಅತ್ತೆಗೆ ಬೇರೆ ಯಾವುದೋ ಫಂಕ್ಷನ್ ಇದೆ ಅಂತೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಬೇರೆ ಫಂಕ್ಷನಾ? ಏನು ಫಂಕ್ಷನ್ ಅಂತೆ? ಗೊತ್ತಿಲ್ಲ, ಸಾರಿ, ನಾನು ಕೇಳಕ್ ಹೋಗ್ಲಿಲ್ಲ. ನೋಡಿ, ಈ ಪಾರ್ಥ ಅಪೇಕ್ಷಾನು ಬರ್ತಾ ಇಲ್ವಂತೆ. ಯಾಕೆ? ಅಪೇಕ್ಷೆಗೇನೋ ತಲೆನೋವಂತೆ, ಮಾತ್ರೆ ತೊಗೊಂಡು ರೆಸ್ಟ್ ತಗೋತಾ ಇದ್ರಂತೆ. ಆಮೇಲೆ ಬರ್ತಾರಂತೆ. ಹಾಂ ಅದಕ್ಕೆ ಅಪ್ಪ ಕೇಳಿದ್ರೆ ನಾನು ಏನಂತ ಹೇಳಿ? ಪ್ಲೀಸ್ ಅದಕ್ಕೆ ಹೇಗೋ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಬಿಡಿ. ಸರಿ. ಅದಕ್ಕೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯೆ, ಸೂಪರ್. ಮಾಮ, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಅತ್ತೆ ಇದಾರಲ್ಲ, ಅವ್ರ ಅಪ್ಪನ ಮನೆಗೆ ಹೋಗ್ತಾ ಇದೀವಿ. ಯಾಕೆ, ಏನ್ ವಿಶೇಷ? ವಿಶೇಷ ಏನು ಅಂದ್ರೆ, ಅತ್ತೆ ಇದಾರಲ್ಲ, ಅವ್ರ ತಮ್ಮ ಒಂದು ಮನೆ ಕಟ್ಟಿದ್ದಾರೆ. ಆ ಮನೆ ಗೃಹ ಪ್ರವೇಶ, ಅದಕ್ಕೆ ಹೋಗ್ತಾ ಇದೀವಿ.